ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಗುಡ್ ಆಫ್ಟರ್ನೂನ್. ಊಟ ಆಯ್ತಾ? ಇವತ್ತು ಸೈನ್ಸ್ ಕಂಟಿನ್ಯೂ. ಕಬ್ಬಿನ ತುಕ್ಕು ಹಿಡಿಯುತ್ತೆ, ಆದರೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡಲು ಕಾರಣವೇನು? ಕಬ್ಬಿನ ತುಕ್ಕಿಡುತ್ತೆ ಕಾರಣ ಕಬ್ಬಿನ ತೇವಾಂಶ ಇರುವ ಗಾಳಿಯೊಂದಿಗೆ ವರ್ತಿಸಿದ ಕಬ್ಬಿನ ತುಕ್ಕಿಡುತ್ತೆ. ಗೊತ್ತಿಲ್ಲ, ಕಬ್ಬಿನ ಏನು ಮಾಡ್ತದೆ, ಕಬ್ಬಿನ ಗಾಳಿಯಲ್ಲಿ ವರ್ತಿಸಿದಾಗ ಅದು ಆದಮೇಲೆ ಅಟ್ರಾಕ್ಷನ್ ಆದಾಗ ಅದು ತುಕ್ಕಿಡುತ್ತೆ. ಆದರೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡುದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಐತಲ್ಲ, ಅದು ತುಕ್ಕಿಡುದಿಲ್ಲ ಅಂತ. ತುಕ್ಕು ರಹಿತ ಉಕ್ಕಿನೊಂದಿಗೆ ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ಸ್ಟೇನ್ಲೆಸ್ ತುಕ್ಕು ಇಡುವುದಿಲ್ಲ ಕಾರಣ ಸ್ಟೇನ್ಲೆಸ್ ಇರ್ತಾವೆ, ಸ್ಟೇನ್ಲೆಸ್ ಪಾತ್ರೆ ಏನು ಇರ್ತಾವಲ್ಲ ಅದಕ್ಕೂ ತುಕ್ಕು ಇಡೋದಿಲ್ಲ. ಕಾರಣ ಅಂದರೆ ತುಕ್ಕು ರಹಿತ ಉಕ್ಕಿನೊಂದಿಗೆ ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ಯಾವ ಸೇರಿಸ್ತಾರೆ? ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡಲು ಕಾರಣವೇನೆಂದರೆ ಅದರೊಳಗೆ ಕ್ರೋಮಿಯಂ, ಅದರಲ್ಲಿ ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ನೆನಪಿಟ್ಕೋ, ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ಇದರೊಳಗೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡೋದಿಲ್ಲ. ಕಾರಣ ಅಂದರೆ ಅದರೊಳಗೆ ಕ್ರೋಮಿಯಂ ಮತ್ತು ನೆನಪಿಟ್ಕೋ ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ನಿಕೆಲ್ ಮತ್ತು ಕ್ರೋಮಿಯಂ ನೆನಪಿಟ್ಕೋಬೇಕು. ಆದರೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡೋದಿಲ್ಲ. ಓಕೆ. ತುಕ್ಕು ತಡೆಯಲು ಇತರ ಲೋಹಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸ್ತಾರೆ. ಓಕೆ. ಸ್ಟೇನ್ಲೆಸ್ ಸ್ಟೀಲ್ನ ವೈದ್ಯಕೀಯ ಉಪಕರಣಗಳು ಕೂಡ ಬಳಕೆ ಮಾಡ್ತಾರೆ. ಸ್ಟೇನ್ಲೆಸ್ ಸ್ಟೀಲ್ ಕೂಡ ಅದು ವೈದ್ಯಕೀಯದಲ್ಲಿ ಕೂಡ ಸೇರಿಸ್ತಾರೆ ಅಂತ ಹೇಳ್ಬೋದು. ಕಬ್ಬಿನ ಅದಿರಿನ ಉತ್ಕೃಷ್ಟ ದರ್ಜೆ ಕಬ್ಬಿಣ ಯಾವುದು? ಕಬ್ಬಿನ ಅದಿರಿನ ಮ್ಯಾಗ್ನೆಟ್ ಅಂತ ಉತ್ಕೃಷ್ಟ ದರ್ಜೆ ಕಬ್ಬಿಣವಾಗಿದೆ. ಕಬ್ಬಿಣದ ಅದಿರಿನಲ್ಲಿ ಅತ್ಯಂತ ಉತ್ಕೃಷ್ಟದ ಕಬ್ಬಿಣವಾಗಿದೆ ಯಾವುದು ಅಂದರೆ ಮ್ಯಾಗ್ನೆಟ್. ಕರ್ನಾಟಕ ಅತಿ ಹೆಚ್ಚಾಗಿ ಮ್ಯಾಗ್ನೆಟ್ ಕೂಡ ಉತ್ಪಾದಿಸ್ತಾರೆ ಅಂತ ಹೇಳ್ಬೋದು. ಪ್ರಪಂಚ ಮತ್ತು ಭಾರತದಲ್ಲಿ ಕೂಡ ಐಮೆಟಿಟ್ ಎಂಬ ಅದಿರು ಕೂಡ ಉತ್ಪಾದಿಸ್ತಾರೆ. ಅದು ಕರ್ನಾಟಕ ಬಂದಾಗ ಮ್ಯಾಗ್ನೆಟ್ ಅಂತ ನೆನಪಿಟ್ಕೋಬೇಕು. ಹೆಚ್ಚಾಗಿ ಕಬ್ಬಿಣದ ಅದಿರನ್ನು ಉತ್ಪಾದಿಸ್ತಾರೆ. ಅದರ ರಾಸಾಯನಿಕ ಸೂತ್ರ Fe3O4. ಅದರ ರಾಸಾಯನಿಕ ಸೂತ್ರ ಯಾವುದು? Fe3O4 ನೆನಪಿಟ್ಕೋಬೇಕು. ಅದರ ರಾಸಾಯನಿಕ ಸೂತ್ರ ಏನು? Fe3O4. ಇದೊಂದು ಫೆರೋ ಮ್ಯಾಗ್ನೆಟ್ ಆಗಿದೆ. ಫೆರೋ ಮ್ಯಾಗ್ನೆಟ್ ಯಾವುದು? ಇದು ಮ್ಯಾಗ್ನೆಟೇಟ್ ಎಂಬ ಅದರಿನಲ್ಲಿ Fe3O4 ಎಂಬ ಆಗಿದ್ದು ಇದು ಸೂತ್ರ. ರಾಸಾಯನಿಕವಾಗಿ ಫೆರಿಕ್ ಆಕ್ಸೈಡ್ ಕರೀತಾರೆ. ಇದರಲ್ಲಿ ಕಬ್ಬಿಣಾಂಶ ಶೇಕಡ 72.4ರಷ್ಟಿವೆ. ಮ್ಯಾಗ್ನೆಟ್ ಅದರಿನಲ್ಲಿ ಎಷ್ಟು ಪ್ರಮಾಣದ ಕಬ್ಬಿಣಾಂಶ ಇರುತ್ತವೆ ಅಂದರೆ 72.4ರಷ್ಟು ನೆನಪಿಟ್ಕೋ. 72.4ರಷ್ಟು 72.4ರಷ್ಟು ಇದರಲ್ಲಿ ಕಬ್ಬಿಣಾಂಶ ಶೇಕಡ ಎಷ್ಟಿರುತ್ತೆ? ಮ್ಯಾಗ್ನೆಟ್ ಅದಿರು ಗೊತ್ತಿಲ್ಲ. ಮ್ಯಾಗ್ನೆಟ್ ಅದಿರಿನಲ್ಲಿ ಎಷ್ಟು ಪ್ರಮಾಣ ಕಬ್ಬಿಣಾಂಶ ಇರುತ್ತೆ ಕೇಳಿದಾಗ 72.4ರಷ್ಟು ನೆನಪಿಟ್ಕೋ. 72.4ರಷ್ಟು ಇದು ಕಪ್ಪು ಬಣ್ಣದಲ್ಲಿರುತ್ತೆ. ಮ್ಯಾಗ್ನೆಟೇಟ್ ಅದಿರು ಯಾವ ಬಣ್ಣ ಇರುತ್ತೆ? ಬ್ಲಾಕ್. ಇದು ಕಪ್ಪು ಬಣ್ಣದಲ್ಲಿರುತ್ತೆ ಅಂತ ಬ್ಲಾಕ್ ಕಲರ್ ಇರುತ್ತೆ. ಕಬ್ಬಿಣದ ಅದಿರಲ್ಲಿ ಯಾವನ್ನ ಎಮೆಟಿಟ್, ಲಿಮಿಟೇಟ್, ಸಿಡ್ರೇಟ್ ಅತ್ಯಂತ ಕಲ್ಪ ದರ್ಜೆ ಅದಿರಿನಿಂದ ಸಿಡ್ರೇಟ್ ಕೂಡಿರುತ್ತವಂತ. ಅತ್ಯಂತ ಕಲ್ಪ ದರ್ಜೆ ಅದಿರು ಯಾವುದಂದರೆ ಎಮಿಟಿಟ್ ಇರ್ಬೋದು, ಲುಮಿಟೇಟ್ ಇರ್ಬೋದು, ಸಿಡ್ರೇಟ್ ಇವೆಲ್ಲ ಆಗಿದೆ ಅಂತ ಇರ್ಬೋದು. ಗೊತ್ತಿಲ್ಲ. ಸ್ಟೇನ್ಲೆಸ್ ಸ್ಟೀಲಲ್ಲಿ ತುಕ್ಕಿಡೋ ಕಾರಣವೇನೆಂದರೆ ಅದರೊಳಗೆ ಕ್ರೋಮಿಯಂ ಮತ್ತು ನಿಕೆಲ್ ಸೇರಿಸ್ತಾರೆ. ಓಕೆ. ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಅದು ಒಂದು ಹಾಸ್ಪಿಟಲ್ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಕಬ್ಬಿನ ಅದಿರಿನ ಉತ್ಕೃಷ್ಟ ದರ್ಜೆ ಕಬ್ಬಿಣ ಯಾವುದಂದ್ರೆ ಕಬ್ಬಿನ ಅದಿರಿನಲ್ಲಿ ಉತ್ಕೃಷ್ಟ ದರ್ಜೆ ಕಬ್ಬಿಣ ಯಾವುದಂದ್ರೆ ಅದು ಮ್ಯಾಗ್ನೆಟೇಟ್ ಅದಿರು ಅಂತ ಹೇಳ್ಬೋದು. ಮ್ಯಾಗ್ನೆಟ್ ಅದಿರಿನ ರಾಸಾಯನಿಕ ಸೂತ್ರ Fe3O4 ಆಗಿದ್ದು ಇದು ಪ್ಯಾರಾಮ್ಯಾಗ್ನೆಟ್ ಆಗಿದ್ದು ಇದು ರಾಸಾಯನಿಕವಾಗಿ ಫೆರಿಕ್ ಆಕ್ಸೈಡ್ ಅಂತ ಕರೀತಾರೆ. ಇದರಲ್ಲಿ ಕಬ್ಬಿಣ ಅಂಶ ಶೇಕಡ 72.4ರಷ್ಟು ಇರುತ್ತೆ. 72.4ರಷ್ಟು ಇದರಲ್ಲಿ ಇರುತ್ತೆ. ಮ್ಯಾಗ್ನೆಟೇಟ್ ಮೆದುರು ಇತ್ತಲ್ಲ ಅದರೊಳಗೆ ಕಬ್ಬಿಣಾಂಶ ಎಷ್ಟು? 72.4ರಷ್ಟು ಇರುತ್ತೆ. ಮತ್ತು ಕಪ್ಪು ಬಣ್ಣ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ ಅಂತ ಹೇಳ್ಬೋದು. ಕಬ್ಬಿನ ಅದಿರಿನಂದರೆ ಯಾವಂದರೆ ಎಮೆಟಿಟ್, ಲುಮಿನಿಟ್. ಕಬ್ಬಿನ ಅದಿರು ಅಂದರೆ
ಅಮೆಟೇಟು, ಲುಮಿಟೇಟ್, ಸಿಟ್ರೇಟ್ ಅತ್ಯಂತ ಕಲಪದ್ರಜ ಆಗುವಂತ ಹೇಳ್ಬೋದು. ಇಷ್ಟು ಇನ್ವಾರ್ ಎಂದರೆ ಏನು? ಇನ್ವಾರ್ ಎಲ್ಲಿ ಬಳಸ್ತಾರೆ? ಇನ್ವಾರ್ ಎಂಬುದು ಒಂದು ಮಿಶ್ರ ಲೋಹ ಆಗಿದೆ. ಅಂದರೆ ಎಲ್ಲ ಕೂಡಿಕೊಂಡು ಆಗಿರೋ ಒಂದು ಲೋಹ ಆಗಿದೆ ಅಂತ ಕರೀತಾರೆ. ಮಿಶ್ರ ಲೋಹ ಯಾವುದು? ಇನ್ವಾರ್. ಇನ್ವಾರ್ ಎಂಬುದು ಒಂದು ಮಿಶ್ರ ಲೋಹವಾಗಿದ್ದು ಕಬ್ಬಿಣ 59% ಮತ್ತು ಕ್ರೋಮಿಯಂ 5% ಕಬ್ಬಿಣ ನೆನಪಿಡ್ಕೊ. ಕಬ್ಬಿಣ 59, ಕ್ರೋಮಿಯಂ 5, ನಿಕ್ಕೆಲ್ 36 ಮಿಶ್ರಣ ಇಂದ ಮಾಡಿ ಇನ್ವಾರ್ ತಯಾರಿಸ್ತಾರೆ. ಗೊತ್ತಾಯ್ತಲ್ಲ? ಕಬ್ಬಿಣ 59, ಓಕೆ. ಕ್ರೋಮಿಯಂ ಇದು 5%, ಕ್ರೋಮಿಯಂ 5%, ನಿಕ್ಕೆಲ್ 36, ಕಬ್ಬಿಣ 59, ಕ್ರೋಮಿಯಂ 5, ನಿಕ್ಕೆಲ್ 36 ಇಂದ ಇವೆಲ್ಲ ಮಿಶ್ರಣ ಮಾಡಿ ಒಂದು ಇನ್ವಾರ್ ತಯಾರಿಸ್ತಾರೆ ಅಂತ ಹೇಳ್ಬೋದು. ಇನ್ವಾರ್ ವಿಕಾಸನ ಹೊಂದೋದಿಲ್ಲ. ಇನ್ವಾರ್ ಇದು ವಿಕಾಸನ ಹೊಂದೋದು ಮೀನ್ಸ್ ಪುನಃ ವಿಕಾಸ ಬೆಳವಣಿಗೆ ಆಗೋದು ಅಥವಾ ಅದು ಹುಟ್ಟುವುದಿಲ್ಲ ಅಂತ, ವಿಕಾಸನ ಆಗೋದಿಲ್ಲ ಇದು ಹೆಚ್ಚಾಗಿ ಇನ್ವಾರ್ ತುಕ್ಕುರಹಿತ ಉಕ್ಕನ್ನು ಹೋಲುತ್ತೆ. ಇನ್ವಾರ್ ತುಕ್ಕುರಹಿತ ಉಕ್ಕು ಹೋಲುತ್ತೆ. ಇನ್ವಾರ್ ಯಾವುದಕ್ಕೆ ಹೋಲುತ್ತೆ? ತುಕ್ಕುರಹಿತ ಹೋಲುತ್ತೆ ಅಂತ. ಆದರೆ ತುಕ್ಕುರಹಿತ ಉಕ್ಕಿಗಿಂತ ಭಿನ್ನವಾಗಿರುತ್ತೆ. ಆದರೆ ತುಕ್ಕುರಹಿತ ಉಕ್ಕಿಗಿಂತ ಇದು ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಇನ್ವಾರ್ ಮಿಶ್ರಲೋಹದ ವಿಶೇಷ ಅಂದರೆ ಈ ಮಿಶ್ರಲೋಹವು ತಾಪಮಾನ ಬದಲಾವಣೆ ಸಂಕೋಚನವಾಗದಲ್ಲಿ ಅಥವಾ ವಿಕಾಸನವಾಗದಲ್ಲೇ ಕಂಡುಬರುತ್ತೆ. ಈ ಮಿಶ್ರಲೋಹ ಯಾವುದಂದ್ರೆ ಇನ್ವಾರ್ ಇತ್ತಲ್ಲ, ಇದು ಏನು ಮಾಡ್ತೈತೆ ಅಂದ್ರೆ ತಾಪಮಾನ ಸಂಕೋಚನವಾಗದ ತಾಪಮಾನ ಬದಲಾವಣೆ ವೆದರ್ ಚೇಂಜ್ ಅಥವಾ ವೆದರ್ ಚೇಂಜ್ ಆದಾಗ ಸಂಕೋಚನವಾಗಿದ್ದಾಗಲಿ ಅಥವಾ ವಿಕಾಸನವಾಗದಾಗಲಿ ಕಂಡುಬರುವುದಿಲ್ಲ. ಅಂದರೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಅಂದರೆ ಇನ್ವಾರ್ಗ ಅದು ತಾಪಮಾನ ಆದಾಗ ಇದು ಅದರೊಳಗೆ ವಿಕಾಸನ ಆಗೋದು, ಅದರೊಳಗೆ ಸಂಕೋಚನ ಮೀನ್ಸ್ ಅದರ ಡಿಫ್ರೆನ್ಸ್, ಅದರೊಳಗೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳ್ಬೋದು. ಕಂಡುಬರೋದು ಅಂತ ಹೇಳ್ಬೋದು. ಇನ್ವಾರ್ ಮಿಶ್ರಲೋಹವನ್ನು ವೈಜ್ಞಾನಿಕ ಉಪಕರಣ ತಯಾರಲು ಬಳಸ್ತಾರೆ. ವೈಜ್ಞಾನಿಕ ಉಪಕರಣಗಳು ಬಳಸ್ತಾರೆ ಇನ್ವಾರ್. ಈ ಮಿಶ್ರಲೋಹ 36% ನಿಕ್ಕೆಲ್, 64% ಕಬ್ಬಿಣದಿಂದ ಮಾಡಲ್ಪಟ್ಟಿವೆ. ಅಲ್ಲಿ 59% 5% ಹೆಚ್ಚಾಗಿರ್ಬೋದು. 59 ಅಂತ ಹೇಳ್ಬೋದು. 59% ಕಬ್ಬಿಣ ಮತ್ತು 36% ನಿಕ್ಕೆಲ್ ಒಳಗೊಂಡಿದ್ದ ಮಿಶ್ರಲೋಹ ಯಾವುದು? ಇನ್ವಾರ್. ಇದು ತಾಪಮಾನ ಆದಾಗ ಸಂಕೋಚನವಾಗುವುದಿಲ್ಲ ಅಥವಾ ವಿಕಾಸನವಾಗುವುದು ಅಂತ ಹೇಳ್ಬೋದು. ಮಿಶ್ರಲೋಹ ಯಾವುದು? ಇನ್ವಾರಿನ ಗಡಿಯಾರ. ಇನ್ವಾರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಗಡಿಯಾರ ಒಳಗೆ, ಅಳತೆ ಪಟ್ಟಿ ಒಳಗೆ, ಇದು ಮೆಜರ್ಮೆಂಟ್ ಒಳಗೆ ಕೆಲವು ಅಪರೂಪದ ಅಳತೆ ಪಟ್ಟಿಗಳು ಕೂಡ ಸಾಧನಗಳು ಬಳಸ್ತಾರೆ. ಇನ್ವಾರ್ ಮಿಶ್ರಲೋಹ ತಾಪಮಾನ ಕುಗ್ಗುವುದರಿಂದ ಅಳತೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇನ್ವಾರ್ ಮಿಶ್ರಲೋಹದಿಂದ ತಾಪಮಾನಕ್ಕೆ ಹಿಗ್ಗೋದು ಅಥವಾ ಕುಗ್ಗೋದು ಯಾವುದೇ ವ್ಯತ್ಯಾಸವಾಗೋದಿಲ್ಲ. ಅಂದರೆ ಆಗಲೇ ಏನಿಲ್ಲ, ಅದರೊಳಗೆ ಏನು ಚೇಂಜ್ ಆಗೋಲ್ಲ, ಅದರೊಳಗೆ ವಿಕಾಸನ ಆಗೋದು ಅಥವಾ ಸಂಕೋಚನ ಆಗೋದಿಲ್ಲ. ಆದರೆ ಅಳತೆ ಮಾಪಲ್ಲಿ ತುಕ್ಕುರಹಿತ ಉಕ್ಕಿನಂತೆ ಇನ್ವಾರನ್ನು ಮಾಡ್ತಾರೆ. ಅದರಂತೆ ಅಳತೆ ಮಾಪಕಲ್ಲಿ ಕೂಡ ತುಕ್ಕುರಹಿತ ಉಕ್ಕಿನಂತೆ ಕಾಣುವ ಇನ್ವಾರನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇಷ್ಟು ಬುರುಗು, ನೊರೆ ಮಾದರಿ ಬೆಂಕಿ ಆರಿಸುವ ಉಪಕರಣ ಬಳಸುವ ರಾಸಾಯನಿಕ ವಸ್ತು ಯಾವುದು? ಬುರುಗು ಮಾದರಿ ಬೆಂಕಿ ಆರಿಸುವ ಉಪಕರಣದಲ್ಲಿ ಬುರುಗು ಬರುವ ಮೂಲಕ ಬೆಂಕಿನ ಆರಿಸಲಾಗುತ್ತೆ. ಈ ಉಪಕರಣದಲ್ಲಿ ಆಮ್ಲ ಬದಲಾಗಿ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಉಪಯೋಗಿಸ್ತಾರೆ. ನೆನಪಿಟ್ಕೋ, ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಬಳಸ್ತಾರೆ. ಅಂದರೆ ಬುರುಗುರಹಿತ ಮಾದರಿ ಬೆಂಕಿ ಆರಿಸೋಣ. ಬುರುಗುರಹಿತ ಯಾವುದೊಂದು ನೀರು ಇರ್ಬೋದು, ನೊರೆ ಇರ್ಬೋದು, ಅಂದರೆ ಆರಿಸುವ ಒಂದು ರಾಸಾಯನಿಕ ವಸ್ತು ಯಾವುದಂದ್ರೆ ಅದು ಯಾವುದು? ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ. ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ. ಬುರುಗು ಮಾದರಿ ಬೆಂಕಿ ಆರಿಸುವ ಉಪಕರಣದಲ್ಲಿ ಬುರುಗು ಬರುವ ಮೂಲಕ ಬೆಂಕಿ ಆರಿಸಲಾಗುತ್ತೆ. ಈ ಉಪಕರಣದಲ್ಲಿ ಆಮ್ಲ ಬದಲಾಗಿ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಬಳಸ್ತಾರೆ. ಅಂದರೆ ಬುರುಗುರಹಿತ ಯಾವುದೇ ಬೆಂಕಿ ಇರ್ತಿಲ್ಲ, ಅದನ್ನು ಆರಿಸೋಕ್ಕೆ ಒಂದು ವಸ್ತು ಬೇಕಲ್ಲ, ಅದು ವಸ್ತು ಯಾವುದಂದ್ರೆ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ. ನೆನಪಿಟ್ಕೋ, ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಯಾವುದು? ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ.
ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಉಪಯೋಗಿಸ್ತಾರೆ. ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಜಲ ವಿಶ್ಲೇಷಣಾ ಕ್ರಿಯೆಯಿಂದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಗಂಧಕಾಮ್ಲ ಉತ್ಪತ್ತಿಯಾಗುತ್ತೆ. ಇದು ಸೋಡಿಯಂ ಬೈಕಾರ್ಬನೇಟ್ನೊಂದಿಗೆ ವರ್ತಿಸಿದಾಗ ಬುರುಗು ಉತ್ಪತ್ತಿಯಾಗಿದೆ. ಇದು ಸೋಡಿಯಂ ಬೈಕಾರ್ಬನೇಟ್ನೊಂದಿಗೆ ವರ್ತಿಸಿದಾಗ ಬುರುಗು ಉತ್ಪತ್ತಿಯಾಗುತ್ತೆ. ಸೋಡಿಯಂ ಕಾರ್ಬನೇಟ್ ಒಂದಿಗೆ ವರ್ತಿಸಿದಾಗ ಏನಾಗ್ತದೆ, ಬುರುಗು ಉತ್ಪತ್ತಿಯಾಗಿದೆ. ಯಾವುದು ಇದೆ ಯಾವುದು ಅಲ್ಯೂಮಿನಿಯಂ ಸಲ್ಫೇಟ್ ಜಲ ವಿಶ್ಲೇಷಣೆ ಕ್ರಿಯೆಯಿಂದ ಅಲ್ಯೂಮಿನಿಯಂ ಡೈಆಕ್ಸೈಡ್ ಗಂಧಕಾಮ್ಲ ಉತ್ಪತ್ತಿಯಾಗುತ್ತೆ. ಅಲ್ಯೂಮಿನಿಯಂ ಸಲ್ಫೇಟ್ ಜಲದ ನೀರಿನ ಜಲವಿಶ್ಲೇಷಣೆ ಕ್ರಿಯೆಯಿಂದ ಏನಾಗ್ತೈತಿ, ಇದು ಗಂಧಕಾಮ್ಲ ಉತ್ಪತ್ತಿ ಆಗುತ್ತೆ. ಗಂಧಕಾಮ್ಲ ಉತ್ಪತ್ತಿ ಆದ ಮೀನ್ಸ್ ಅದೇನು ಮಾಡ್ತೈತಿ, ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣವನ್ನು ಅದರೊಳಗೆ ಸೋಡಿಯಂ ಬೈಕಾರ್ಬನೇಟ್ನೊಂದಿಗೆ ವರ್ತಿಸಿದಾಗ ಅಥವಾ ಸೇರಿಸಿದಾಗ ಬುರುಗು ಬರ್ತೈತೆ ಅಂತ ಗೊತ್ತಲ್ಲ. ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣಗೆ ಯಾವುದಾದ್ರು ಸೇರಿಸಿದಾಗ ಬುರುಗು ಉತ್ಪತ್ತಿ ಆಗುತ್ತೆ ಅಂದರೆ ಅದಾಗ ಸೋಡಿಯಂ ಬೈಕಾರ್ಬನೇಟ್ನೊಂದಿಗೆ ವರ್ತಿಸಿದಾಗ ಬುರುಗು ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾಗಿ ಬುರುಗು ಉರಿಯುವ ವಸ್ತುವಿನೊಂದಿಗೆ ಅನುಕೂಲವಾದ ಆಕ್ಸಿಜನ್ ಸಂಪರ್ಕ ಕಡಿಕೊಳ್ಳುತ್ತೆ. ಉತ್ಪತ್ತಿಯಾದ ಬುರುಗು ಉರಿಯುವ ವಸ್ತುವನ್ನು ಅನುಕೂಲವಾದ ಆಕ್ಸಿಜನ್ ಸಂಪರ್ಕವನ್ನು ಕಡಿಕೊಳ್ಳುತ್ತೆ. ಅಂದರೆ ಇದರಿಂದ ಉತ್ಪತ್ತಿಯಾದಾಗ ಅದು ಆಕ್ಸಿಜನ್ ಕಡಿದುಕೊಳ್ಳುತ್ತೆ ಅಂತ ಹೇಳ್ಬೋದು. ಆಕ್ಸಿಜನ್ನಿಂದ ಆಮ್ಲಜನಕ ಅದು ವರ್ತಿಸಿದಾಗ ಅದು ಆಮ್ಲಜನಕ ಸಂಪರ್ಕವನ್ನು ಕಡಿದುಕೊಳ್ಳುತ್ತೆ ಅಂತ, ಅದು ಕನೆಕ್ಷನ್ ಕಟ್ ಆಗ್ತೈತೆ ಅಂತ ಹೇಳ್ಬೋದು. ಕನೆಕ್ಷನ್ ಕಟ್ ಆಗುತ್ತೆ ಅಂತ ಹೇಳ್ಬೋದು. Okay, thank you so much. Bye.